ನೀವು ಚಿನ್ನ ಖರೀದಿಸಬೇಕು ಅಂತ ಇದ್ದೀರಾ ಇಲ್ಲ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಬಂಗಾರದ ಬೆಲೆ ಗಗನಕ್ಕೇರಿದೆ. 2025ರಲ್ಲಿ ಚಿನ್ನ 47% ಜಿಗಿದಿದೆ. ಹಾಗಿದ್ರೆ ಚಿನ್ನ ಖರೀದಿಗೆ ಇದು ಸರಿಯಾದ ಟೈಮಾ? ಚಿನ್ನದ ಮೇಲೆ ಹೂಡಿಕೆ ಮಾಡಿ ಉತ್ತಮ ರಿಟರ್ನ್ಸ್ ಪಡೆಯೋದು ಹೇಗೆ? ಚಿನ್ನ ಖರೀದಿಸುವ ಮುನ್ನ ನಿಮಗೆ ಗೊತ್ತಿರಲೇಬೇಕಾದ ವಿಚಾರಗಳು ಈ ವಿಡಿಯೋದಲ್ಲಿದೆ. ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ಕಾಮೆಂಟ್ ನಲ್ಲಿ ಕೇಳ್ತಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಚಿನ್ನ ಪರ್ಚೇಸ್ ಮಾಡಬಹುದಾ? ಭವಿಷ್ಯದಲ್ಲೂ ಚಿನ್ನದ ಬೆಲೆ ಏರುತ್ತಾ ಹೋಗುತ್ತಾ ಇಲ್ಲ ಇಳಿಯುತ್ತಾ? ಈಗ ಚಿನ್ನ ಪರ್ಚೇಸ್ ಮಾಡಿದ್ರೆ ನಮಗೆ ಫ್ಯೂಚರ್ ನಲ್ಲಿ ಲಾಭ ಸಿಗುತ್ತಾ ಅಂತೆಲ್ಲ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಚಿನ್ನದ ಮೇಲೆ ಹೂಡಿಕೆ ಮಾಡೋದಿದ್ರೆ, ಚಿನ್ನ ಖರೀದಿಸೋದಿದ್ರೆ ಹೇಗೆ, ಯಾವ ರೀತಿಯ ಚಿನ್ನ ಹೆಚ್ಚು ಲಾಭವನ್ನ ನೀಡುತ್ತೆ ಅನ್ನೋದಕ್ಕೆ ನಿಮಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ನೋಡಿ, ಭಾರತದ ಮಾರುಕಟ್ಟೆಯಲ್ಲಿ ಕಳೆದ ಕೆಲ ತಿಂಗಳಿಂದ ಚಿನ್ನ ಬೆಳ್ಳಿಯ ಬೆಲೆ ಏರಿದೆ. 2025ರ ಅಂಕಿ ಅಂಶಗಳನ್ನು ತಗೊಂಡಾಗ ನಿಫ್ಟಿ ಕೇವಲ 4% ಏರಿಕೆಯನ್ನು ಕಂಡಿದ್ರೆ, ಚಿನ್ನ 47% ಹಾಗೂ ಬೆಳ್ಳಿ 59% ಏರಿಕೆ ಕಂಡಿದೆ. ಆದ್ರೆ ಬೆಳ್ಳಿ ಈಗ ಏರಿಕೆ ಕಂಡಿರಬಹುದು. ಸಾರ್ವಕಾಲಿಕವಾಗಿ ನೋಡಿದಾಗ, ಹಿಸ್ಟ್ರಿ ನೋಡಿದಾಗ ಚಿನ್ನ ಹೂಡಿಕೆದಾರರಿಗೆ ಯಾವತ್ತೂ ಕೂಡ ನಿರಾಸೆ ಮಾಡಿಲ್ಲ. ಹಾಗಾಗಿ ಹೂಡಿಕೆ ಅಂತ ಹೇಳಿ ಬಂದಾಗ ಚಿನ್ನವನ್ನ ಪರಿಗಣಿಸಬಹುದು. ಪ್ರಸ್ತುತ 10 ಗ್ರಾಂ ಚಿನ್ನದ ಬೆಲೆ 1,06,000 ಆಸುಪಾಸಿನಲ್ಲಿದೆ. ಅಂದ್ರೆ 1 ಕೆಜಿ ಚಿನ್ನದ ಬೆಲೆ ಲೆಕ್ಕ ಹಾಕಿ ಸರಿಸುಮಾರು 1,06,00,000 ಆಸುಪಾಸಿನಲ್ಲಿದೆ. ಚಿನ್ನದ ಬೆಲೆ ಇಷ್ಟು ಏರಿರುವಾಗ ಎಲ್ರಿಗೂ ಬರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಚಿನ್ನ ಖರೀದಿಸಬೇಕಾ? ಇದು ಸರಿಯಾದ ಟೈಮಾ ಅಥವಾ ಬೆಲೆ ಇಳಿಯೋದಕ್ಕೆ ಕಾಯಬೇಕಾ ಅಂತ. ಆದ್ರೆ ನೀವು ತಿಳ್ಕೊಳ್ಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಹೂಡಿಕೆ ಅಂತ ಹೇಳಿ ಬಂದಾಗ ಎನಿ ಟೈಮ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವಾಗ್ಲೂ ಚಿನ್ನಕ್ಕಾಗಿ ಸ್ವಲ್ಪ ಮೀಸಲಿಡ್ಲೇಬೇಕು. ಹಾಗಿದ್ರೆ ಎಷ್ಟು ಮೀಸಲಿಡಬೇಕು ಅಂತ ಕೇಳಿದ್ರೆ, ಉದಾಹರಣೆಗೆ ನೀವು ಟೋಟಲ್ ಆಗಿ 100 ರೂಪಾಯಿ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದರಲ್ಲಿ 10 ರಿಂದ 12 ರೂಪಾಯಿ, ಅಂದ್ರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ 10 ರಿಂದ 12% ನಷ್ಟಾದ್ರೂ ಚಿನ್ನದ ಮೇಲೆ ಹೂಡಬೇಕು ಅಂತ ಹೇಳುವಂತ ಲೆಕ್ಕಾಚಾರವನ್ನ ಹೂಡಿಕೆ ತಜ್ಞರು ಹೇಳ್ತಾರೆ. ನೋಡಿ, ನಮ್ಮ ಹಿರಿಯರಿಗೆ ಗೋಲ್ಡ್ ಮೇಲೆ ಹೂಡಿಕೆ ಅಂತ ಹೇಳಿ ಬಂದಾಗ ಹೂಡಿಕೆ ಮಾಡೋದಕ್ಕೆ ಹೆಚ್ಚು ಆಪ್ಷನ್ಸೇ ಇರಲಿಲ್ಲ. ಆದ್ರಿಂದ ಆಗ ಅವರು ಆಭರಣಗಳನ್ನ ತಗೊಳ್ಳೋದು, ಚಿನ್ನದ ಬಿಸ್ಕೆಟ್ಗಳನ್ನ ತಗೊಳ್ಳೋದು, ಮತ್ತೆ ಗೋಲ್ಡ್ ಕಾಯಿನ್ಗಳನ್ನ ತಗೊಳ್ಳೋದು, ಅಂದ್ರೆ ಟೋಟಲ್ ಆಗಿ ಈ ರೀತಿ ಚಿನ್ನವನ್ನ ಪರ್ಚೇಸ್ ಮಾಡ್ತಾ ಇದ್ರು. ಆದ್ರೆ ಹೊಸ ಪೀಳಿಗೆಗೆ ಅಂದ್ರೆ ಈಗಿನವರಿಗೆ ಹಾಗಲ್ಲ. ಚಿನ್ನದ ಹೂಡಿಕೆ ಅಂತ ಹೇಳಿ ಬಂದಾಗ ಹಲವಾರು ಆಯ್ಕೆಗಳಿವೆ, ಆಪ್ಷನ್ಗಳಿವೆ. ಬನ್ನಿ ಹಾಗಿದ್ರೆ ಚಿನ್ನದಲ್ಲಿ ಹೂಡಿಕೆ ಮಾಡೋದಕ್ಕೆ ಲಭ್ಯವಿರುವಂತ ಪ್ರಮುಖ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಈ ಹಿಂದೆ ಚಿನ್ನದ ಬೆಲೆ ಯಾವ ರೀತಿ ಏರಿಳಿತವನ್ನ ಕಂಡಿತ್ತು ಅನ್ನೋದನ್ನ ಒಂದ್ಸರ್ತಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಚಿನ್ನದ ಬೆಲೆ ಇತಿಹಾಸ. ಐತಿಹಾಸಿಕವಾಗಿ ನೋಡಿದಾಗ ಚಿನ್ನ ಹೂಡಿಕೆದಾರರಿಗೆ ಅತ್ಯುತ್ತಮವಾದಂಥ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಂತ ದಾಖಲೆಗಳು ಹೇಳ್ತಿವೆ. 1970ರಿಂದ 2025ರವರೆಗಿನ 55 ವರ್ಷಗಳ ಡೇಟಾವನ್ನು ನೋಡಿದಾಗ ಚಿನ್ನ ಸುಮಾರು 13.3% ರಿಟರ್ನ್ಸ್ ಕೊಟ್ಟಿದೆ ಅಂತ ದಾಖಲೆಗಳು ಹೇಳ್ತವೆ. ಇದನ್ನ ಸ್ಟಾಕ್ ಮಾರ್ಕೆಟ್ಗೆ ಹೋಲಿಕೆ ಮಾಡಿ ನೋಡಿದ್ರೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಷೇರು ಮಾರುಕಟ್ಟೆ ಸರಾಸರಿ 12% ರಿಟರ್ನ್ಸ್ ನೀಡಿದೆ ಅಂತ ಡೇಟಾ ಹೇಳುತ್ತೆ. ಇದರ ಅರ್ಥ ದೀರ್ಘಾವಧಿಯಲ್ಲಿ ಚಿನ್ನ ಷೇರು ಮಾರುಕಟ್ಟೆಗಿಂತನೂ ಉತ್ತಮ ಪ್ರದರ್ಶನ ನೀಡಿದೆ ಅಂತಾನೆ ಹೇಳ್ಬೋದು. ನೋಡಿ, ಸಾಮಾನ್ಯವಾಗಿ ಷೇರು ಮಾರುಕಟ್ಟೆ ಕುಸಿದಾಗ ಚಿನ್ನದ ಬೆಲೆ ಸ್ಥಿರವಾಗಿರುತ್ತೆ ಅಥವಾ ತೀವ್ರವಾಗಿ ಏರುಗತಿಯತ್ತ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಾರ್ಚ್ 2020ರಲ್ಲಿ ಕೋವಿಡ್ ಸಮಯದಲ್ಲಿ ಷೇರು ಮಾರುಕಟ್ಟೆ 38% ನಷ್ಟು ಕುಸಿದಿತ್ತು. ಆದ್ರೆ ಆಗ ಚಿನ್ನ ಇದೆಯಲ್ಲ 13ರಿಂದ 14% ಏರಿತ್ತು ಅಂತೇಳಿ ಅಂಕಿ ಅಂಶಗಳು ಹೇಳ್ತವೆ. ಈಗ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 10ರಿಂದ 12% ನಷ್ಟು ಭಾಗವನ್ನ ಚಿನ್ನಕ್ಕೆ ಮೀಸಲಿಡಬೇಕು ಅಂತೇಳಿ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಇಡೀ ಪೋರ್ಟ್ಫೋಲಿಯೋವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಚಿನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅಂತ. ಸೊ ಈಗ ಕ್ವಿಕ್ ಆಗಿ 1970ರಿಂದ 2025 ಅಂದ್ರೆ ಇಲ್ಲಿವರೆಗೆ ಈ 55 ವರ್ಷಗಳ ಅವಧಿಯಲ್ಲಿ ಚಿನ್ನ ಕೊಟ್ಟ ಲಾಭಾಂಶವೆಷ್ಟು ಅಂತ ಹೇಳುವಂಥದ್ದನ್ನ ನಾನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇದರ ಮೂಲ ಕ್ಯಾಪಿಟಲ್ ಮೈಂಡ್ ಅನಾಲಿಸಿಸ್. ಈಗ ಸ್ಕ್ರೀನ್ ಮೇಲೆ ಒಂದು
ಟೇಬಲ್ ಅನ್ನು ನೀವು ಗಮನಿಸ್ತಾ ಇರಬಹುದು. ಸೊ ಇಲ್ಲಿ ದಶಕ ಮತ್ತೆ ವಾರ್ಷಿಕ ಸರಾಸರಿ ಗಳಿಕೆ ಅಂತ ಹೇಳುವಂತ ಟೇಬಲ್ ಅನ್ನು ನೀವು ಗಮನಿಸ್ತಾ ಇರಬಹುದು. ಸೊ ಎಲ್ಲವನ್ನು ಕೂಡ 10 ವರ್ಷಗಳ ಡೇಟಾವನ್ನ ನಿಮಗೆ ಇಲ್ಲಿ ನಾವು ತೋರಿಸ್ತಾ ಇರೋದು. 1970 ದಶಕ ಅಂತ ಹೇಳಿ ಬಂದ್ರೆ ವಾರ್ಷಿಕ ಸರಾಸರಿ ಗಳಿಕೆ 23.8% ನಷ್ಟಿತ್ತು. 1980 ದಶಕ ಅಂತ ಹೇಳಿ ಬಂದಾಗ 5.2% ವಾರ್ಷಿಕ ಸರಾಸರಿ ಗಳಿಕೆ ಇತ್ತು ಚಿನ್ನದ್ದು. ಹಾಗೆಯೇ 1990 ದಶಕ ಅಂತ ಹೇಳಿ ಬಂದಾಗ 6.4% ನಷ್ಟಿತ್ತು ಗಳಿಕೆ. ಸೊ ಇನ್ನು 2000ನೇ ದಶಕ ಅಂತ ಹೇಳಿ ನೋಡಿದಾಗ, ಸೊ ಇಲ್ಲಿ 2000ನೇ ದಶಕ ಅಂತ ಹೇಳಿದ್ರೆ 2000ದಿಂದ 2010ರವರೆಗಿನ ಟೈಮು. ಸೊ ಚಿನ್ನ ಇಲ್ಲಿ 15.1% ವಾರ್ಷಿಕ ಸರಾಸರಿ ಗಳಿಕೆಯನ್ನು ಕೊಟ್ಟಿದೆ. ಹಾಗೆಯೇ 2010 ದಶಕ 2010ರಿಂದ 2020ರವರೆಗಿನ ಟೈಮ್ ಅನ್ನು ತಗೊಂಡಾಗ 7.8 ವಾರ್ಷಿಕ ಸರಾಸರಿ ಗಳಿಕೆಯನ್ನ ಚಿನ್ನ ಕೊಟ್ಟಿದೆ. ಹಾಗೇನೆ ಇನ್ನು 2020ನೇ ದಶಕ ಅಂತ ಹೇಳಿ ತಗೊಂಡಾಗ, ಸೊ ಇಲ್ಲಿ 2020ರಿಂದ 2030ರವರೆಗೆ ಲೆಕ್ಕ ಹಾಕಬೇಕು. ಬಟ್ 2025ರಲ್ಲಿ ನಾವಿರೋದ್ರಿಂದ 5 ವರ್ಷಗಳ ಅವಧಿಯನ್ನು ನಾವು ತಗೊಳ್ಬೇಕು. ಇದು ಚಾಲ್ತಿಯಲ್ಲಿದೆ ಇನ್ನೂ ಕೂಡ. ಈಗ ನೋಡಿದಾಗ ಚಿನ್ನ 18.5% ನಷ್ಟು ವಾರ್ಷಿಕ ಸರಾಸರಿ ಗಳಿಕೆಯನ್ನ ಕೊಟ್ಟಿದೆ. ಹಾಗೇನೆ 1970ರಿಂದ 2025ರವರೆಗಿನ ಟೋಟಲ್ ಲೆಕ್ಕಾಚಾರವನ್ನು ತಗೊಂಡಾಗ 13.3% ನಷ್ಟು ಚಿನ್ನ ವಾರ್ಷಿಕ ಸರಾಸರಿ ಗಳಿಕೆಯನ್ನು ಕೊಟ್ಟಿದೆ. ಸೊ ಈ ಡೇಟಾ ಅಥವಾ ಈ ದತ್ತಾಂಶದ ಮೂಲ ಯಾವುದು ಅಂತ ಹೇಳಿದ್ರೆ ಕ್ಯಾಪಿಟಲ್ ಮೈಂಡ್ ಅನಾಲಿಸಿಸ್. ಸೊ ಕ್ಯಾಪಿಟಲ್ ಮೈಂಡ್ ಅನಾಲಿಸಿಸ್ ಪ್ರಕಾರ ಸೊ ಈ ಡೇಟಾವನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಹಾಗಿದ್ರೆ ಯಾವ ರೀತಿಯ ಚಿನ್ನದ ಹೂಡಿಕೆ ಉತ್ತಮ ಆದಾಯವನ್ನು ನೀಡುತ್ತೆ, ಉತ್ತಮ ರಿಟರ್ನ್ಸ್ ಅನ್ನು ಕೊಡುತ್ತೆ? ಚಿನ್ನದ ಬಗ್ಗೆ ಇಷ್ಟೆಲ್ಲ ಗೊತ್ತಾದ ನಂತರ ಬರುವಂತ ಪ್ರಶ್ನೆನೇ ಇದು. ಚಿನ್ನ ಇಲ್ಲಿವರೆಗೆ ಈ ರೀತಿಯಾದಂಥ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳಿ ಅಂಕಿಅಂಶಗಳೇ ಹೇಳ್ತವೆ, ಅದು ನಮ್ಮ ಮುಂದೆ ಇದೆ. ಹಾಗಾದ್ರೆ ಯಾವ ರೀತಿಯ ಚಿನ್ನದ ಹೂಡಿಕೆ ನಮಗೆ ಒಳ್ಳೆಯದು ಅಥವಾ ಒಳ್ಳೆಯ ಆದಾಯ ಕೊಡ್ಬೋದು ಅಂತ ನೋಡಲೇಬೇಕು. ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಚಿನ್ನದ ಹೂಡಿಕೆ ಅಂತ ಹೇಳಿ ಬಂದಾಗ ಚಿನ್ನದ ಆಭರಣ, ಗೋಲ್ಡ್ ಕಾಯಿನ್ ಅಥವಾ ಗೋಲ್ಡ್ ಬಿಸ್ಕೆಟ್ಗಳನ್ನ ಖರೀದಿಸ್ತಾರೆ. ಆದ್ರೆ ಅಂತಹ ಘನರೂಪದ ಚಿನ್ನವನ್ನ ಪರ್ಚೇಸ್ ಮಾಡಿದ್ರೆ ನೀವು ಮೇಕಿಂಗ್ ಚಾರ್ಜ್ ಅಂದ್ರೆ ತಯಾರಿಕಾ ಶುಲ್ಕ ಕೊಡಬೇಕು, GST ಕೊಡಬೇಕು, ಮತ್ತೆ ಸುರಕ್ಷತೆಗೋಸ್ಕರ ನೀವು ಲಾಕರ್ನಲ್ಲಿ ಚಿನ್ನವನ್ನ ಇಟ್ಟು ಆ ಲಾಕರ್ ಶುಲ್ಕಗಳನ್ನು ಭರಿಸಬೇಕಾಗತ್ತೆ. ಹಾಗಾಗಿ ಇವು ನಿಮಗೆ ಸಿಗಬೇಕಾದಂತ ಲಾಭವನ್ನ ಕಡಿಮೆ ಮಾಡುತ್ತೆ. ಆದ್ರಿಂದ ಹೆಚ್ಚಿನ ಆದಾಯಕ್ಕಾಗಿ ನೀವು ಆಧುನಿಕ ಅಥವಾ ಹೊಸ ಜಮಾನದ ಚಿನ್ನದ ಹೂಡಿಕೆಗಳನ್ನ ಪರಿಗಣಿಸಬೇಕು. ಭಾರತ ಸರ್ಕಾರದ ಸಾವರಿನ್ ಗೋಲ್ಡ್ ಬಾಂಡ್ಗಳು SGBs ಅಂತ ಹೇಳ್ತೀವಿ, ಒಂದು ಅತ್ಯುತ್ತಮ ಆಯ್ಕೆ. ಆದ್ರೆ ಪ್ರಸ್ತುತ ಸರ್ಕಾರ ಹೊಸ SGBಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಇನ್ನುಳಿದಂತೆ 2 ಪ್ರಮುಖ ಆಯ್ಕೆಗಳಿವೆ. ಒಂದು ಗೋಲ್ಡ್ ETF ಅಂತ ಹೇಳಿದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು. ಹಾಗೇನೆ ಎರಡನೇದು ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು. ಇದೇನೋ ಹೌದು, ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋವನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಬಂದಾಗ ಸುರಕ್ಷಿತ ಆಯ್ಕೆಗಳಲ್ಲಿ ಚಿನ್ನ ಇದೆ. ಚಿನ್ನ ನಿಮ್ಮ ಸಂಪತ್ತನ್ನು ರಕ್ಷಿಸೋದಕ್ಕೆ ಉತ್ತಮ ಮಾರ್ಗವೇನೋ ಹೌದು, ಆದ್ರೆ ಚಿನ್ನ ಒಂದನ್ನೇ ಅವಲಂಬಿಸೋದಾ? ಖಂಡಿತ ಅಲ್ಲ. ಯಾಕಂದ್ರೆ ಕೆಲವೊಮ್ಮೆ ಅದು ಸೀಮಿತ ಅಂತ ಹೇಳಿ ಅನ್ನಿಸ್ಬೋದು. ಹಾಗಿದ್ರೆ ಚಿನ್ನದ ಜೊತೆಗೆ ಷೇರುಗಳಷ್ಟು ಅಥವಾ ಸ್ಟಾಕ್ಗಳಷ್ಟು ಅಪಾಯಕಾರಿ ಎನಿಸದ ಆದ್ರೆ ಫಿಕ್ಸ್ಡ್ ಸ್ಥಿರ ಆದಾಯವನ್ನು ನೀಡುವಂತ ಬೇರೆ ಯಾವುದನ್ನ ನಾನು ಸೇರಿಸಬಹುದು ಅಂತ ಹೇಳಿ ಅನೇಕ ಹೂಡಿಕೆದಾರರು ಯೋಚಿಸ್ತಾ ಇರ್ತಾರೆ. ಇನ್ನು ನಾವೀಗ ಗೋಲ್ಡ್ ETF ವರ್ಸಸ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಭೌತಿಕವಾಗಿ ಅಥವಾ ಘನರೂಪದ ಚಿನ್ನವನ್ನ ಖರೀದಿಸದೆ ಡಿಜಿಟಲ್ ರೂಪದಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಿದಾಗ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಅಥವಾ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು ಅತ್ಯಂತ ಜನಪ್ರಿಯ ಆಯ್ಕೆಗಳು ಅಂತ ಹೇಳ್ಬೋದು. ಗೋಲ್ಡ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ಪೈಕಿ ಯಾವುದು ಉತ್ತಮ ಹೂಡಿಕೆ ಆಯ್ಕೆ? ಎಸ್, ಅದನ್ನ ಈಗ ನೋಡೋಣ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ನೀವು ಗಮನಿಸ್ತಾ ಇರಬಹುದು. ಗೋಲ್ಡ್ ETF ಮತ್ತು ಗೋಲ್ಡ್ ಮ್ಯೂಚುವಲ್ ಫಂಡ್ ಪೈಕಿ ಯಾವುದು ಉತ್ತಮ ಹೂಡಿಕೆ ಆಯ್ಕೆ ಅಂತ ವಿವರಗಳು, ಗೋಲ್ಡ್ ETF ಮತ್ತೆ ಗೋಲ್ಡ್ ಮ್ಯೂಚುವಲ್ ಫಂಡ್. ಸೊ ವಿವರಗಳ ಅಂಡ್ರಲ್ಲಿ ಹೂಡಿಕೆ ಮಾದರಿ. ಗೋಲ್ಡ್ ETFಗಳು ನೇರವಾಗಿ ಘನರೂಪದ ಚಿನ್ನದ ಮೇಲೆ ಹೂಡಿಕೆ ಮಾಡ್ತವೆ. ಅದೇ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳು ETF ಸೇರಿದಂತೆ ಚಿನ್ನಕ್ಕೆ ಸಂಬಂಧಿಸಿದ ಸ್ವತ್ತುಗಳ ಮೇಲೆ ಹೂಡಿಕೆ ಮಾಡ್ತವೆ. ಇನ್ನು ನೆಕ್ಸ್ಟ್ ವಿವರ ಅಂತ ಹೇಳಿ ಬಂದಾಗ ಡಿಮ್ಯಾಟ್ ಖಾತೆ, ಡಿಮ್ಯಾಟ್ ಅಕೌಂಟ್. ಗೋಲ್ಡ್ ETF ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು, ಅಗತ್ಯ. ಅದೇ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಹೂಡಿಕೆ ಮಾಡ್ತೀರಿ ಅಂತ ಹೇಳಿದ್ರೆ ಡಿಮ್ಯಾಟ್ ಅಕೌಂಟ್ ಬೇಕಾಗಿಲ್ಲ. ನೆಕ್ಸ್ಟ್ ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೆ ವೆಚ್ಚ ಅನುಪಾತ ಅಂತ ಹೇಳ್ತೀವಿ ಅಥವಾ ಕಮಿಷನ್ ಅಂತ ಕೂಡ ಹೇಳ್ಬೋದು. ಗೋಲ್ಡ್ ETFಗಳಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ 0.3% ಇಂದ 1% ನಷ್ಟಿರುತ್ತೆ. ಅದೇ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ವೆಚ್ಚ ಅನುಪಾತ, ಕಮಿಷನ್ ಅಥವಾ ಎಕ್ಸ್ಪೆನ್ಸ್ ರೇಷಿಯೋ 1% ನಿಂದ 2% ವರೆಗೆ ಇರುತ್ತೆ. ಇನ್ನು ನೆಕ್ಸ್ಟ್ ಲಿಕ್ವಿಡಿಟಿ, ನಗದೀಕರಣ. ಇದು ತುಂಬಾ ಇಂಪಾರ್ಟೆಂಟು. ಗೋಲ್ಡ್ ETFಗಳು ಷೇರು ಮಾರುಕಟ್ಟೆಯ ಅವಧಿಯಲ್ಲಿ ಸುಲಭವಾಗಿ ಮಾರಾಟ ಮಾಡಿ
ನಗದೀಕರಣವನ್ನ ಮಾಡ್ಕೊಳ್ಬೋದು, ಲಿಕ್ವಿಡಿಟಿ ಮಾಡ್ಕೊಳ್ಬೋದು, ತುಂಬಾ ಬೇಗ ಹೂಡಿಕೆಯ ಹಣವನ್ನ ವಾಪಸ್ ಪಡೆಯೋದಕ್ಕೆ ಇಲ್ಲಿ ಸಾಧ್ಯ ಇದೆ. ಅದೇ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿ ಬಂದಾಗ ನಗದೀಕರಣ ಅಥವಾ ಲಿಕ್ವಿಡಿಟಿ ಸುಲಭನೇ, ಆದರೆ ಗೋಲ್ಡ್ ETF ಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ನಗದೀಕರಣಕ್ಕೆ ಒಂದು ಸ್ವಲ್ಪ ಹೆಚ್ಚು ಟೈಮ್ ಬೇಕಾಗುತ್ತೆ. ಅಂದ್ರೆ ಗೋಲ್ಡ್ ETF ಗಳನ್ನ ಷೇರು ಮಾರುಕಟ್ಟೆಯ ಇರುವಂತಹ ಟೈಮಲ್ಲಿ ತುಂಬಾ ಸುಲಭವಾಗಿ ಮಾರಾಟ ಮಾಡಿ ನಗದೀಕರಣ ಮಾಡ್ಕೊಳ್ಬಹುದು. ಆದರೆ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಿದೆಯಲ್ಲ, ಗೋಲ್ಡ್ ETF ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಟ್ಯಾಕ್ಸ್ ಅಥವಾ ತೆರಿಗೆ. ಗೋಲ್ಡ್ ETF ಗಳಲ್ಲಿ ಹೂಡಿಕೆ ಮಾಡಿ 12 ತಿಂಗಳಿಗಿಂತ ಹೆಚ್ಚು ಸಮಯವಾಗಿದ್ರೆ ಅಂದ್ರೆ 1 ವರ್ಷ ಕಳೆದಿದ್ರೆ ನಿಮ್ಮ ಗಳಿಕೆ ಮೇಲೆ 12.5% LTCG ತೆರಿಗೆ ಅನ್ವಯಿಸುತ್ತೆ. LTCG ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್. ಅದೇ ಈ ಗೋಲ್ಡ್ ETF ಗಳಲ್ಲಿ ಹೂಡಿಕೆ ಮಾಡಿ 12 ತಿಂಗಳ ಒಳಗೇನೆ ನೀವೇನಾದ್ರೂ ಮಾರಾಟ ಮಾಡಿದ್ರಿ ಅಂತ ಹೇಳಿದ್ರೆ ಹೂಡಿಕೆದಾರನ ಟ್ಯಾಕ್ಸ್ ಸ್ಲ್ಯಾಬ್ಗೆ ಅನುಗುಣವಾಗಿ ನೀವು ತೆರಿಗೆಯನ್ನು ಪಾವತಿಸಬೇಕಾಗತ್ತೆ. ಅದೇ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ 24 ತಿಂಗಳು ಕಳೆದಿದ್ರೆ ನಿಮ್ಮ ಗಳಿಕೆ ಮೇಲೆ 12.5% LTCG ತೆರಿಗೆ ಅನ್ವಯಿಸುತ್ತದೆ. ಹೂಡಿಕೆ ಮಾಡಿದ 24 ತಿಂಗಳ ಒಳಗಾಗಿ ನಗದೀಕರಣ ಮಾಡಿಕೊಳ್ಳಬೇಕಾದ್ರೆ ಆದಾಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ನೀವು ಟ್ಯಾಕ್ಸ್ ಅನ್ನ ಪಾವತಿ ಮಾಡಬೇಕಾಗತ್ತೆ. ಹಾಗಿದ್ರೆ ಈಗ ನೀವು ಕೇಳಬಹುದು ಯಾವುದರಲ್ಲಿ ಹೆಚ್ಚು ಅನುಕೂಲ? ನೋಡಿ, ಗೋಲ್ಡ್ ETF ಗೋಲ್ಡ್ ಮ್ಯೂಚುವಲ್ ಫಂಡ್ಗಿಂತ ಹೆಚ್ಚು ಹೂಡಿಕೆ ಸ್ನೇಹಿಯಾಗಿದೆ. ಗೋಲ್ಡ್ ಮ್ಯೂಚುವಲ್ ಫಂಡ್ ಗೋಲ್ಡ್ ETF ನಷ್ಟು ಹೂಡಿಕೆ ಸ್ನೇಹಿ ಆಯ್ಕೆ ಅಲ್ಲ. ಸೊ ಹಾಗಿದ್ರೆ ಒಂದಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ, ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಕೆಲವು ಗೋಲ್ಡ್ ETF ಮತ್ತೆ ಮ್ಯೂಚುವಲ್ ಫಂಡ್ಗಳ ಉದಾಹರಣೆಗಳನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ, ಗಮನಿಸಿ. ಇದು ಕೇವಲ ಮಾಹಿತಿಯ ಉದ್ದೇಶಕ್ಕಾಗಿ, ಎಜುಕೇಶನ್ ಪರ್ಪಸ್ ಮಾತ್ರ. ಇದು ಖಂಡಿತವಾಗ್ಲೂ ಹೂಡಿಕೆಯ ಶಿಫಾರಸು ಅಲ್ಲ. ಯಾವಾಗ್ಲೂ ನೀವೇ ಸ್ವತಃ ಸಂಶೋಧನೆ ಮಾಡಿ ಅಥವಾ ಹಣಕಾಸು ಸಲಹೆಗಾರರನ್ನ ಸಂಪರ್ಕಿಸಿ ನೀವು ಹೂಡಿಕೆಯನ್ನ ಮಾಡಬಹುದು. ನಾನಿಲ್ಲಿ ಹೇಳ್ತಾ ಇರೋದು ಮಾಹಿತಿಗೋಸ್ಕರ, ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಸೊ ಈಗ ಗೋಲ್ಡ್ ETF ನ ಒಂದಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನು ನೀವು ಗಮನಿಸ್ತಾ ಇರಬಹುದು. ಗೋಲ್ಡ್ ETF ನ ಕೆಲ ಉದಾಹರಣೆಗಳು. ಮತ್ತೊಮ್ಮೆ ಹೇಳ್ತೀನಿ, ಇದು ಮಾಹಿತಿಗಾಗಿ ಮಾತ್ರ, ಹೂಡಿಕೆ ಶಿಫಾರಸು ಅಲ್ಲ. ಇದು ಎಜುಕೇಶನ್ ಪರ್ಪಸ್ಗೆ ಮಾತ್ರ. ETF ಸ್ಕೀಮ್ ಮತ್ತೆ ರಿಸ್ಕ್. ಹಾಗೇನೆ ಇನ್ನೊಂದು ಕಾಲಮ್ ಅಲ್ಲಿ ಹೂಡಿಕೆದಾರರು ತೊಡಗಿಸಿರುವಂತಹ ಹಣ ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಥವಾ AUM ಅಂತ ಕೂಡ ಕರಿತೀವಿ. ಸೊ ಮೊದಲನೇದು ನಿಪಾನ್ ಇಂಡಿಯಾ ETF ಗೋಲ್ಡ್ ಬೀಸ್. ಇದು ಹೈ ರಿಸ್ಕ್ ಇದೆ. ಇಲ್ಲಿ ಹೂಡಿಕೆದಾರರು ತೊಡಗಿಸಿರುವಂತಹ ಹಣ AUM ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟು ಅಂತ ನೋಡೋದಿದ್ರೆ 20,783 ಕೋಟಿ. ನೆಕ್ಸ್ಟ್ SBI ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಗ್ರೋತ್ ಆಪ್ಷನ್, ಹೈ ರಿಸ್ಕ್ ಇದು ಕೂಡ. ಇಲ್ಲಿ AUM ಎಷ್ಟು ಅಂತೇಳಿ ನೋಡೋದಿದ್ರೆ 7,720 ಕೋಟಿ. ನೆಕ್ಸ್ಟ್ ICICI ಪ್ರೊಡೆನ್ಷಿಯಲ್ ಗೋಲ್ಡ್ ETF, ಇದು ಕೂಡ ಹೈ ರಿಸ್ಕ್. ಇದರ AUM ಎಷ್ಟು ಅಂತ ಹೇಳಿ ನೋಡೋದಿದ್ರೆ 7,295 ಕೋಟಿ. ನೆಕ್ಸ್ಟ್ ಝಿರೋದಾ ಗೋಲ್ಡ್ ETF, ಇದು ಕೂಡ ಹೈ ರಿಸ್ಕ್. ಸೊ ಇದರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟು ಅಂತ ಹೇಳಿ ನೋಡೋದಿದ್ರೆ ಅಥವಾ AUM ಅಥವಾ ಹೂಡಿಕೆದಾರರು ತೊಡಗಿಸಿರುವಂತಹ ಹಣ ಎಷ್ಟು ಅಂತ ಹೇಳಿ ನೋಡೋದಿದ್ರೆ 288 ಕೋಟಿ ರೂಪಾಯಿ. ಸೊ ಇದು ಜಸ್ಟ್ ನಿಮಗೆ ಅರ್ಥ ಆಗಬೇಕು ಅಂತ ಹೇಳೋ ಕಾರಣಕ್ಕೆ ಮಾತ್ರ ನಾನು ಉದಾಹರಣೆಯನ್ನ ಕೊಟ್ಟಿದ್ದು. ಇನ್ನು ನೆಕ್ಸ್ಟ್ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳ ಎಕ್ಸಾಂಪಲ್ಸ್ ನೋಡೋಣ. ಸೊ ಈಗ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಗೋಲ್ಡ್ ಮ್ಯೂಚುವಲ್ ಫಂಡ್ ನ ಕೆಲ ಉದಾಹರಣೆಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಮಾಹಿತಿಗೆ ಮಾತ್ರ, ಹೂಡಿಕೆ ಶಿಫಾರಸು ಖಂಡಿತವಾಗ್ಲೂ ಅಲ್ಲ. ಜಸ್ಟ್ ಎಜುಕೇಶನ್ ಪರ್ಪಸ್ ನಾನು ನಿಮಗೆ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಗೋಲ್ಡ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಮತ್ತೆ ರಿಸ್ಕ್ ಕೆಪಾಸಿಟಿ ಎಷ್ಟು, ಹಾಗೆಯೇ ಹೂಡಿಕೆದಾರರು ತೊಡಗಿಸಿರುವಂತಹ ಹಣ ಎಷ್ಟು ಅಥವಾ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟು ಅಂತ. ಸೊ ಇಲ್ಲಿ ಮೊದಲನೇದು SBI ಗೋಲ್ಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಸೊ ಹೈ ರಿಸ್ಕ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಇದು. ಸೊ ಇಲ್ಲಿ AUM ನೋಡೋದಿದ್ರೆ 3,930 ಕೋಟಿ. ಇನ್ನು ನೆಕ್ಸ್ಟ್ HDFC ಗೋಲ್ಡ್ ಫಂಡ್ ಆಫ್ ಫಂಡ್ಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಸೊ ಇಲ್ಲಿ ಹೂಡಿಕೆದಾರರು ತೊಡಗಿಸಿರುವಂತಹ ಹಣ ಎಷ್ಟು ಅಂತ ಹೇಳಿ ನೋಡೋದಿದ್ರೆ 3,870 ಕೋಟಿ. ನೆಕ್ಸ್ಟ್ ಆಕ್ಸಿಸ್ ಗೋಲ್ಡ್ ಫಂಡ್, ಹೈ ರಿಸ್ಕ್ ಫಂಡ್ ಇದು. ಹೂಡಿಕೆದಾರರು ತೊಡಗಿಸಿರುವಂತಹ ಹಣ 1,032 ಕೋಟಿ. ಸೊ ಇದು ಟೋಟಲ್ ಆಗಿ ಗೋಲ್ಡ್ ETF ಮತ್ತೆ ಗೋಲ್ಡ್ ಮ್ಯೂಚುವಲ್ ಫಂಡ್ಗೆ ಇರುವಂತಹ ವ್ಯತ್ಯಾಸ. ಇದರಲ್ಲಿ ನಾನು ಗೋಲ್ಡ್ ETFs ಅಂತ ಹೇಳಿದ್ರೆ ಏನು ಮತ್ತೆ ಯಾವ್ಯಾವ ಸ್ಕೀಮ್ಗಳು ಬರ್ತವೆ ಅಂತ ಹೇಳಿ ಉದಾಹರಣೆಗೆ ಒಂದಷ್ಟು ಹೇಳಿದ್ದೀನಿ. ಅದೇ ತರ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ಯಾವ ಸ್ಕೀಮ್ಗಳು ಬರ್ತವೆ ಅಂತ ಹೇಳುವಂತದ್ರ ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಸೊ ನೀವೇನಾದ್ರೂ ಇದರಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ ಹೂಡಿಕೆ ಶಿಫಾರಸು ಅಲ್ಲ, ರೆಕಮೆಂಡೇಶನ್ ಖಂಡಿತವಾಗ್ಲೂ ಅಲ್ಲ. ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ, ಮಾಹಿತಿಗೋಸ್ಕರ ನಾನು ಇದನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂತ ಇದ್ರೆ ಸ್ವತಃ ನೀವು ಅಧ್ಯಯನವನ್ನ ಮಾಡಬೇಕು ಅಥವಾ ಹಣಕಾಸು ತಜ್ಞರನ್ನ ಭೇಟಿಯಾಗಿ ಅವರ ಸಲಹೆಯನ್ನ ಪಡೆದು ಹೂಡಿಕೆ ಮಾಡೋದು ಉತ್ತಮ. ಸೊ ನೋಡಿದ್ರಲ್ಲ, ಇದು ಚಿನ್ನದ ಮೇಲೆ ಹೂಡಿಕೆ
ಮಾಡುವ ಮುನ್ನ ನಿಮಗೆ ಗೊತ್ತಿರಬೇಕಾದಂಥ ವಿಚಾರಗಳು. ಚಿನ್ನದ ಬೆಲೆ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದನ್ನ ನೋಡಿದ್ರಿ. ಜೊತೆಗೆ ಘನರೂಪದ ಚಿನ್ನದ ಬದಲು ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಬಗ್ಗೆನೂ ತಿಳ್ಕೊಂಡ್ರಿ. ಆದರೆ ನೆನಪಲ್ಲಿಟ್ಕೊಳ್ಳಿ, ಷೇರು ಮಾರುಕಟ್ಟೆಯಾಗಿರ್ಲಿ ಅಥವಾ ಚಿನ್ನವೇ ಆಗಿರ್ಲಿ, ಏರಿಳಿತಗಳು ಆಗ್ತಾನೆ ಇರುತ್ತೆ. ಆದರೆ ಅಲ್ಪಾವಧಿಯ ಬೆಲೆಗಳ ಬಗ್ಗೆ ಚಿಂತಿಸುವ ಬದಲು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ಮೂಲಕ ಹೂಡಿಕೆ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ, ದೀರ್ಘಾವಧಿಯಲ್ಲಿ ಉತ್ತಮ ಆದಾಯ ಗಳಿಸುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹಣದುಬ್ಬರ, ಮಾರುಕಟ್ಟೆಯ ಚಂಚಲತೆ ಅಥವಾ ಭೌಗೋಳಿಕ ರಾಜಕೀಯ ಅಸ್ಥಿರತೆಯ ಸಮಯದಲ್ಲಿ ಚಿನ್ನ ಸತತವಾಗಿ ಹೂಡಿಕೆದಾರರಿಗೆ ಸುರಕ್ಷಿತ ತಾಣವಾಗಿ, ಅಂದ್ರೆ ಸೇಫ್ ಹೆವನ್ ಅಂತ ಹೇಳ್ತೀವಲ್ಲ, ಆ ರೀತಿ ಕಾರ್ಯನಿರ್ವಹಿಸಿದೆ. ಸೊ ಈ ಕಾರಣಕ್ಕಾಗಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಚಿನ್ನಕ್ಕಾಗಿ ಮೀಸಲಾದ ಹಂಚಿಕೆಯನ್ನ ಹೊಂದಿರೋದು ಬಹಳ ಮುಖ್ಯವಾದಂತಹ ತಂತ್ರವಾಗಿದೆ. ಇದು ಶಿಫಾರಸು ಖಂಡಿತವಾಗ್ಲೂ ಅಲ್ಲ, ಎಜುಕೇಶನ್ ಪರ್ಪಸ್ಗೆ ಹೇಳ್ತಾ ಇರೋದು. ನೀವು ಎಲ್ಲೇ ಹೂಡಿಕೆ ಮಾಡೋದಿದ್ರು ಕೂಡ ನೀವು ಸ್ವತಃ ಅಧ್ಯಯನವನ್ನ ಮಾಡಿ ಅಥವಾ ಹಣಕಾಸು ತಜ್ಞರ ಸಲಹೆಯನ್ನ ಪಡೆದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.